ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ಬರಮ್ಮ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ಪ್ರೊಮೋ ಮೂಲಕ ನೋಡ್ಕೊಂಡ್ ಬರೋಣ. ಮನೆಗೆ ಬೆಟ್ಟದ ಮಾದೇವ ಜೊತೆ ಮಂಗಳಮುಖಿಯರು ಎಲ್ಲರೂ ಬರ್ತಾರೆ. ಗಣೇಶ ಹಬ್ಬ ಮುಗಿತಾ ಅಂದಾಗ ನೀವು ಬಂದು ಗಣೇಶನ್ಗೆ ಆರತಿ ಮಾಡಿ ದೃಷ್ಟಿ ತೆಗೆದ್ರೆ ಅಲ್ವಾ ಹಬ್ಬ ಪೂರ್ತಿ ಆಗೋದು. ನಿಮ್ಗೋಸ್ಕರನೇ ಅಂತಾನೆ ಕಾಯ್ತಾ ಇದ್ವಿ. ಇವತ್ತು ವಿಸರ್ಜನೆ ಬೇರೆ ಮಾಡ್ಬೇಕು, ಬನ್ನಿ ಆರತಿ ತಗೊಂಡ್ ಬರ್ತೀನಿ ರೀ ಅಂತ ಲಕ್ಷ್ಮಿ ಸುಪ್ರೀತಾ ಆರತಿ ತಗೊಂಡ್ ಬನ್ನಿ ಅಂದಾಗ ಲಕ್ಷ್ಮಿ ಸುಪ್ರೀತಾ ಆರತಿ ತಗೊಂಡ್ ಬರ್ತಾರೆ. ಹಾಗೆ ಎಲ್ಲರಿಗೂ ಆರತಿ ಮಾಡ್ಬೇಕಾದ್ರೆ ಲಕ್ಷ್ಮಿ ಬೆಟ್ಟದ ಮಾದೇವಯ್ಯನ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಇವ್ರನ್ನ ಎಲ್ಲೋ ನೋಡಿದೀನಿ ಅನ್ನಿಸ್ತಿದ್ಯಲ್ಲ, ಎಲ್ಲಿ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಬೆಟ್ಟದ ಮಾದೇವಯ್ಯ ಕೂಡ ತುಂಬಾನೇ ಖುಷಿಯಿಂದ ಲಕ್ಷ್ಮಿನ ನೋಡ್ತಾ ನಾನು ಅಂತ ಸನ್ನೆ ಮಾಡ್ತಿರ್ತಾರೆ. ಯಾಕೆ ಇವ್ರು ಸನ್ನೆ ಮಾಡ್ತಿದ್ದಾರೆ, ಯಾಕೋ ಗೊತ್ತಾಗ್ತಿಲ್ವಲ್ಲ, ಯಾರೋ ಇವ್ರು ನೋಡಿದೀನಿ ಎಲ್ಲಿ ಅಂತ ನೆನಪೇ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಬೆಟ್ಟದ ಮಾದೇವಯ್ಯ ಎಲ್ರು ಒಳಗಡೆ ಬಂದಿದ ತಕ್ಷಣ ಮಾದೇವ ಮಾತಾಡ್ಬೇಕು ನಿಮ್ ಜೊತೆ ಅಂತ ಅಡ್ಗೆ ಮನೆಗೆ ಹೋಗ್ತಾರೆ. ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಕಾವೇರಿನ ನೋಡಿದ ತಕ್ಷಣನೇ ಗಾಬರಿ ಆಗುತ್ತೆ. ಇವಳನ್ನ ನಂಬೇಡ, ಇವಳು ರಕ್ಕಸಿ, ಇವಳನ್ನ ನಂಬೇಡಿ, ರಕ್ಕಸಿ ಇವಳು ಅಂತ ತುಂಬಾನೇ ಹೆದರ್ಕೊಂಡು ಬೆಟ್ಟದ ಮಾದೇವ ಹೇಳ್ತಾರೆ. ಏನಾಯ್ತು, ಯಾಕೆ ಈ ತರ ಮಾತಾಡ್ತಿದ್ರ, ಹಾಗೆಲ್ಲ ಮಾತಾಡ್ಬಾರ್ದು, ಅವ್ರು ದೊಡ್ಡವ್ರಲ್ವಾ ಅಂತ ಹೇಳ್ತಾರೆ. ಗೊತ್ತು, ಆದ್ರೆ ಇವಳನ್ನ ಮಾತ್ರ ನಂಬೇಡ, ನೀನು ನಂಬೇಡ, ಇವಳು ಇದ್ರಲ್ಲಿ ಇವಳು ಮಾಡಿರೋಂತ ರಕ್ಕಸತನ ಇದೆ ಅಂತ ಗಂಟನ್ನ ತೋರಿಸ್ತಾರೆ. ಏನದು ಗಂಟು ಅಂತ ಲಕ್ಷ್ಮಿ ಕೇಳಿದಾಗ ನನ್ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ, ಮೂರನೇ ಕಣ್ ಮಾದೇವ ನಾನು ಅಂತ ಅಲ್ಲಿಂದ ಓಡೋಗ್ತಾ ಇರ್ಬೇಕಾದ್ರೆ ಯಾಕೆ ಇಷ್ಟೊಂದು ಅವಸರದಿಂದ ಬರ್ತಿದ್ದೀರಾ ಅಂತ ವೈಷ್ಣವ್ ಕೇಳ್ತಾನೆ. ವೈಷ್ಣವ್ಗೆ ಡಿಕ್ಕಿ ಹೊಡೆದಿದ ತಕ್ಷಣ ಏನಿಲ್ಲ ಇದು ನಿನ್ಗೆ ಗೊತ್ತಾಗ್ಬೇಕು, ಸತ್ಯ ಇದೆ ಅಂತ ಆ ಹಾರನ ಕೊಟ್ಟಿದ ತಕ್ಷಣ ಇದೇನಿದು, ಇದು ಏನೋ ಹಾರ ತರ ಇದೆ, ಇದ್ರೊಳಗೆ ಏನಿದೆ ಗಂಟು ಅಂತ ವೈಷ್ಣವ್ ಕೇಳ್ತಾನೆ. ಗೊತ್ತಾಗುತ್ತೆ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಏನ್ ನಡೀತಿದೆ ಇಲ್ಲಿ ಅಂತ ವೈಷ್ಣವ್ ಮತ್ತೆ ಲಕ್ಷ್ಮಿ ಕೂಡ ಯೋಚನೆ ಮಾಡ್ತಿರ್ತಾರೆ. ಅವರು ಅತ್ತೆನ ನೋಡಿ ಯಾಕೆ ಆ ತರ ಹೇಳಿದ್ರು, ಹೆದರ್ಕೊಂಡ್ರು ಅಂತ ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಪೂಜೆ ಮಾಡಿ ಎಲ್ಲರೂ ಆರತಿ ಮಾಡ್ತಾರೆ. ಇಲ್ಲಿಗೆ ಬುಧವಾರದ ಸಂಚಿಕೆ ಪ್ರಮುಖ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.